ಡಿಯರ್ ವೈಫ್, ವೀರೇಂದ್ರ ರಾಜ್ ನನ್ನ ಎದುರು ನನ್ನಷ್ಟೇ ಕೆಪಾಸಿಟಿ ಇರೋ ಒಬ್ಬ ವ್ಯಕ್ತಿನ ತಂದು ನಿಲ್ಸಿದ್ದಾರೆ. ಈ ವಾರ್ ಗೆಲ್ಲೋಕೆ ಅಥವಾ ಈ ಸಿಚುವೇಶನ್ ನನ್ನನ್ನ ಇನ್ನೂ ದೊಡ್ಡ ಕುತಂತ್ರಿಯನ್ನಾಗಿ ಮಾಡಿದೆ ಅಂತ ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ಆ ಮಿಡ್ ನೈಟ್ ಸೈಲೆನ್ಸ್ ನಡುವೆ ಬಾಲ್ಕನಿಯಲ್ಲಿ ನಿಂತಿದ್ದ ಆದಿತ್ಯ ಕವನಾಳನ್ನ ಹಿಂದಿನಿಂದ ಬಿಗಿಯಾಗಿ ಹಗ್ ಮಾಡಿ ಆಳವಾದ ವಾಯ್ಸ್ ಅಲ್ಲಿ ಮಾತಾಡ್ತಿದ್ದ. ಅವನ ಕೈಗಳು ಕವನಾಳ ಸೊಂಟದ ಮೇಲೆ ಫಿಕ್ಸ್ ಆಗಿದ್ವು. ಅವನ ಗಲ್ಲ ಅವಳ ಕುತ್ತಿಗೆಯನ್ನ ಸವರ್ತಾ ತುಟಿಗಳು ಕಿವಿಯನ್ನ ಟಚ್ ಮಾಡ್ತಿದ್ವು. ಆದಿತ್ಯ ಫುಲ್ ಕುಡಿದು ಮಾದಕ ಸ್ಥಿತಿಯಲ್ಲಿದ್ರು ಅವನ ಮಾತುಗಳು ಮಾತ್ರ ಚೂಪಾದ ಕಟಾರಿಯಂತೆ ಕವನಾಳ ಹೃದಯವನ್ನ ಚುಚ್ಚುತ್ತಾ ಇದ್ವು. ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿತಿದ್ರು. ಸೈಲೆಂಟ್ ಆಗಿ ಎಲ್ಲವನ್ನ ಕೇಳ್ತಾ ಇದ್ಲು. ನಾನು ತುಂಬಾ ವರ್ಷಗಳ ಹಿಂದೆನೆ ನನ್ನ ಪ್ರೀತಿ ಪಾತ್ರರನ್ನ ನಂಬೋದನ್ನ ಸ್ಟಾಪ್ ಮಾಡಿದ್ದೆ. ಆದ್ರೆ ನೀನು ಮನುಷ್ಯರ ಮೇಲೆ ನನಗಿದ್ದ ಆ ಸ್ವಲ್ಪ ನಂಬಿಕೆಯನ್ನ ಕೂಡ ಡಿಸ್ಟ್ರಾಯ್ ಮಾಡಿದ್ಯಾ. ಇಷ್ಟು ಇನ್ನೋಸೆಂಟ್ ಆಗಿ ಕಾಣೋ ಈ ಮುಖದ ಹಿಂದೆ ಇಂಥ ಒಬ್ಬ ಪ್ಲೇಯರ್ ಅಡಗಿದಾನೆ ಅಂತ ಯಾರಾದ್ರೂ ಗೆಸ್ ಮಾಡೋಕ್ ಸಾಧ್ಯನಾ? ಅವನು ಮೃದುವಾಗಿ ಮಾತಾಡಿದ್ರು ಅದರಲ್ಲಿ ಒಂದು ತರಹದ ಶಾರ್ಪ್ನೆಸ್ ಇತ್ತು. ಕವನ ಏನೂ ಮಾತಾಡ್ದೆ ಸೈಲೆಂಟ್ ಆಗಿರೋದು ನೋಡಿ ಆದಿತ್ಯನ್ಗೆ ಸಿಟ್ಟು ಬಂತು. ಅವಳ ಸೊಂಟದ ಮೇಲಿದ್ದ ಕೈಗಳನ್ನ ಕಿತ್ತು ಎಸೆದವನಂತೆ ಬಾಲ್ಕನಿ ರೇಲಿಂಗ್ ಮೇಲೆ ಜೋರಾಗಿ ಗುದ್ದ. ಆದ್ರೆ ಕಾವ್ಯ ಇನ್ನೂ ಅವನ ಬಾಡಿ ಕಾಂಟ್ಯಾಕ್ಟ್ ಮತ್ತೆ ಅವನ ತೋಳುಗಳ ಚೌಕಟ್ಟಿನ ಒಳಗೇನೆ ಹೆಪ್ಪುಗಟ್ಟಿದಂತೆ ನಿಂತಿದ್ಲು. ಏನೂ ಮಾತಾಡಲ್ವಾ? ನಿನ್ನ ಈ ಮೌನ ಕೂಡ ಒಂದು ತಂತ್ರನಾ? ವೀರೇಂದ್ರ ರಾಜ್ ನಿನಗಿದನ್ನೇ ಟ್ರೈನಿಂಗ್ ಕೊಟ್ಟಿದ್ದ ಅಥವಾ ನೀನೇ ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ಯಾ? ಗಾಯದಿಂದ ಮಾತ್ರ ಪೇನ್ ಬರುತ್ತೆ ಅಂತ ಯಾರು ಹೇಳಿದ್ದು ಆದಿ? ನಿನ್ನ ಈ ಮಾತುಗಳು ನನಗೆ 1000 ಸಾವುಗಳನ್ನ ಕೊಡೋಕೆ ಸಾಕು. ಕಾವ್ಯ ಪೂರ್ತಿ ಉಸಿರುಗಟ್ಟಿದ ಧ್ವನಿಯಲ್ಲಿ ಈ ಮಾತು ಹೇಳ್ತಾ ಬಾಲ್ಕನಿ ರೇಲಿಂಗ್ ಮೇಲೆ ಇದ್ದ ಆದಿತ್ಯನ ಕೈಗಳನ್ನ ಎತ್ತಿ ಮತ್ತೆ ತನ್ನ ಸೊಂಟದ ಸುತ್ತಲೂ ಬಿಗಿಯಾಗಿ ಸುತ್ತಕೊಂಡ್ಲು. ಆದಿತ್ಯಂಗೆ ಸಿಕ್ಕಾಬಟ್ಟೆ ಕೋಪ ಬಂತು. ಆದ್ರೂ ಕವನಾಳ ಈ ಎಮೋಷನಲ್ ಮೂವ್ಗೆ ಅರಿವಿಲ್ಲದಂತೆ ತನ್ನನ್ನ ತಾನು ಕಳ್ಕೊಂಡಿದ್ದ. ಸಡನ್ ಆಗಿ ಪ್ರಜ್ಞೆ ಬಂದವನಂತೆ ಅವಳನ್ನ ತನ್ನಿಂದ ದೂರ ತಳ್ಳೋಕೆ ಟ್ರೈ ಮಾಡ್ದ. ಆದ್ರೆ ಕವನ ಅವನ ಕೈಗಳನ್ನ ಪೂರ್ತಿ ಸ್ಟ್ರಾಂಗ್ ಆಗಿ ಹಿಡಿದಿದ್ಲು. ಆದಿತ್ಯ ಮನಸ್ಸು ಮಾಡಿದ್ರೆ ಅವಳನ್ನ ಒಂದೇ ಏಟ್ಗೆ ದೂರ ತಳ್ಬೋದಿತ್ತು. ಆದ್ರೆ ಈ ಮೂಮೆಂಟ್ ನಲ್ಲಿ ಅವನಿಗೆ ಅವಳಿಂದ ದೂರ ಹೋಗೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಹೆಸರು ಕಾವ್ಯ ಅಂತ ಚೇಂಜ್ ಆಗಿರಬಹುದು, ಬಟ್ ಅವನ ಎದುರು ನಿಂತಿರೋ ಈ ಹುಡುಗಿಯ ಫೀಲಿಂಗ್ಸ್ ಮಾತ್ರ ಇನ್ನೂ ಆ ಹಳೆಯ ಕವನಾಳದ್ದೇ ಆಗಿತ್ತು. ಅವನು ಸ್ವಲ್ಪ ಸೈಲೆಂಟ್ ಆಗಿ ಅವಳನ್ನ ತನ್ನ ತೋಳ್ಗಳಲ್ಲಿ ಹಿಡ್ಕೊಂಡ. ನಿನಗೆ ಗೊತ್ತಾ ಆದಿತ್ಯ, ಈ ಇಡೀ ವಿಲ್ಲಾದಲ್ಲಿ ಇದು ನನಗೆ ತುಂಬಾ ಫೇವ್ರೆಟ್ ಪ್ಲೇಸ್. ಯಾಕೆ ಗೊತ್ತಾ? ಯಾಕಂದ್ರೆ ಇಲ್ಲಿಂದ ವಿಲ್ಲಾದ ಇನ್ನೊಂದ್ ಸೈಡ್ಗೆ ಹೋಗೋ ದಾರಿ ಪೂರ್ತಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ಗಂಟೆಗಟ್ಲೆ ಕೂತು ನೀನ್ ಬರ್ತೀಯಾ ಅಂತ ವೇಟ್ ಮಾಡ್ತಿದ್ದೆ. ಯಾವುದೋ ಒಂದಿನ ನೀನು ಒಂದು ಭಾಗವನ್ನ ಇಲ್ಲೇ ಬಿಟ್ಟು ಹೋಗಿದ್ಯಾ ಅಂತ ನಿನ್ಗೆ ರಿಯಲೈಸ್ ಆಗ್ಬೋದಂತ ಕಾಯ್ತಿದ್ದೆ. ಕಾವ್ಯ ಆಕಾಶವನ್ನ ನೋಡ್ತಾ ಮಾತಾಡ್ತಲೇ ಆದಿತ್ಯನ ಕೈಗಳನ್ನ ಹಿಡಿದ್ಲು. ಆದಿತ್ಯ ಅವಳ ಪ್ರತಿಯೊಂದು ಮಾತನ್ನ ಮೌನವಾಗಿ ಕೇಳ್ತಿದ್ದ. ಕಾವ್ಯ ನಿಧಾನವಾಗಿ ಆದಿತ್ಯನ ಕಡೆ ತಿರುಗಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ್ಲು. ಅವನ ಮುಖವನ್ನ ಟಚ್ ಮಾಡೋಕೆ ಕೈ ಚಾಚಿದ್ಲು. ಆದ್ರೆ ಆದಿತ್ಯ ಅವಳ ಕೈ ತನ್ನ ಮುಖ ಮುಟ್ಟೋ ಮುಂಚೆನೆ ತಡೆದ್ಬಿಟ್ಟ. ಅವನು ಕಣ್ಗಳಲ್ಲಿ ಪೂರ್ತಿ ಕೋಲ್ಡ್ ಲುಕ್ ಇತ್ತು. ಕಾವ್ಯ ಅವನ ಆ ಕನ್ಫ್ಯೂಸ್ಡ್ ಕಣ್ಗಳನ್ನ ನೋಡ್ತಾ ಅಂದ್ಲು, ನಾನ್ ನಿನ್ ಮೇಲೆ ಯಾವುದೇ ರಿವೆಂಜ್ ತಗೊಳಕ್ಕೆ ಅಂತ ಬಂದಿರ್ಲಿಲ್ಲ ಮಿಸ್ಟರ್ ಹಸ್ಬೆಂಡ್. ನಾನ್ ಜಸ್ಟ್ ನಿನ್ನ ಹರ್ಟ್ ಮಾಡೋಕ್ ಹೋಗಿದ್ದೆ ಅಷ್ಟೆ. ಆದ್ರೆ ಅದು ವಾಪಸ್ ನನಗೆ ಪೇನ್ ಕೊಡ್ತಿದೆ. ನನ್ನ ಪ್ರೀತಿ ಮತ್ತೆ ನಂಬಿಕೆಗೆ ಪ್ರತಿಯಾಗಿ ನೀನ್ ಬೆಳಿಗ್ಗೆ ನನ್ನನ್ನ ಈ ರೂಮ್ ಒಳಗೆ ಎಷ್ಟೋ ಹೊರಟೋದೆ. ನಿನ್ಗೆ ಅದು ನೆನ್ಪಿಲ್ಲ ಅನ್ಸುತ್ತೆ. ಕಾವ್ಯ ತನ್ನ ಮಾತು ಮುಗಿಸೋ ಮುಂಚೆನೆ ಆದಿತ್ಯ ಅವಳ ಸೊಂಟ ಹಿಡಿದು ಕೈಗಳನ್ನ ಹಿಂದಕ್ಕೆ ಬಗ್ಸಿ ಅವಳನ್ನ ಬಾಲ್ಕನಿ ಗೋಡೆಗೆ ಒತ್ತಿ ಹಿಡ್ದ. ನನಗೊಂದು ಹ್ಯಾಬಿಟ್ ಇದೆ ಶ್ರೀಮತಿ ರಾಜ್, ನಾನು ಯಾವುದನ್ನು ಯಾವತ್ತೂ ಮರೆಯಲ್ಲ. ಆದಿತ್ಯ ಅವಳ ಮುಖದ ಹತ್ರ ಹೋಗಿ ತನ್ನ ಹಣೆಯನ್ನ ಅವಳ ಹಣೆಗೆ ಟಚ್ ಮಾಡಿದ. ನೀನು ಒಂದು ಹೊಸ ನೋವಿನ ತರ ನನ್ನ ಲೈಫ್ಗೆ ಬಂದಿದ್ಯಾ. ನಿನ್ನನ್ನು ಮರೆಯೋಕೆ ಹೇಗ್ ತಾನೇ ಸಾಧ್ಯ ಅಂತ ಹೇಳ್ತಾ ಒಂದ್ ಕ್ಷಣ ಸೈಲೆಂಟ್ ಆದ. ಕಾವ್ಯ ಮತ್ತೆ ಅವನ್ ಕೆನ್ನೆ ಮುಟ್ಟೋಕ್ ಹೋದಾಗ ಆದಿತ್ಯ ಅವಳನ್ನ ತಡೆದು ಪೂರ್ತಿ ಕೋಲ್ಡ್ ವಾಯ್ಸ್ ಅಲ್ಲಿ ಅಂದ, ನಾನ್ ನಿನ್ ಲೈಫ್ಗೆ ಮೋಸ ಮಾಡಿ ಬಂದ್ನಾ? ಇಲ್ಲ ಹೇಳ್ತಿ. ನೀನು ಕವನ ಅನ್ನೋ ಹೆಸರಲ್ಲಿ ನನ್ನ ಲೈಫ್ಗೆ ಮೋಸದಿಂದ ಬಂದೆ. ನಾನು ಕಾವ್ಯಳನ್ನ ಪ್ರೀತಿಸ್ತೇನಂತ ಯಾವತ್ತಾದ್ರೂ ಹೇಳಿದ್ನ? ಇಲ್ಲ. ನೀನ್ ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯ ಅಂತ ನಾನು ಪ್ರಾಮಿಸ್ ಮಾಡಿದ್ನ? ಇಲ್ಲ.
ಇದೆಲ್ಲವನ್ನ ಹೇಳಿದ್ದು ನೀನು. ಅವನ್ ಮಾತಾಡ್ತಿರುವಾಗ ಅವನ್ ದನಿ ಪೂರ್ತಿ ತಣ್ಣಗಿತ್ತು. ಆದ್ರೆ ಕಣ್ಣಲ್ಲಿ ದ್ವೇಷ ಮತ್ತೆ ಸಿಟ್ಟು ಬೆಂಕಿಯ ತರ ಉರಿತಾ ಇತ್ತು. ಅವನ್ ಕಣ್ಣಿಂದ ಬರ್ತಿರೋ ಕಣ್ಣೀರು ನೋವಿನ ಆಸಿಡ್ ತರ ಕಾಣಿಸ್ತಾ ಇತ್ತು. ಆದಿತ್ಯ ಕಾವ್ಯಾಳ ಮಣಿಕಟ್ಟುಗಳನ್ನ ಎಷ್ಟು ಬಿಗಿಯಾಗಿ ಹಿಡಿದಿದ್ದ ಅಂದ್ರೆ ಅವಳ ಕೈಯಲ್ಲಿದ್ದ ಬಳೆಗಳು ಮುರಿದು ಇಬ್ಬರ ಕೈಗಳನ್ನು ಚುಚ್ಚಿ ರಕ್ತ ಬರ್ತಿದ್ರು ಅವರಿಬ್ರಿಗೂ ಆ ಫೀಲಿಂಗ್ ಇರಲಿಲ್ಲ. ಆ ಫಿಸಿಕಲ್ ಪೇನ್ಗಿಂತ ಅವ್ರ ಒಳಗಿರೋ ಎಮೋಷನಲ್ ಪೇನ್ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಕೆಂಡದಂತೆ ಕೆಂಪಾಗಿರೋ ಕಣ್ಗಳಿಂದ ಕವನಾಳ ತೇವಗೊಂಡ ಕಣ್ರೆಪ್ಪೆಗಳನ್ನೇ ನೋಡ್ತಾ ಆದಿತ್ಯ ಅಂದ, ನಾನು ಕಾವ್ಯಾಳನ್ನ ಯಾವತ್ತೂ ಪ್ರೀತಿಸ್ಲಿಲ್ಲ. ಅವಳ ಪೇನ್ ಅವಳ ಎಮೋಷನ್ಸ್ ನನಗೆ ಯಾವುದು ಮ್ಯಾಟರ್ ಆಗಲ್ಲ. ಒಂದು ಲಾಂಗ್ ಬ್ರೇತ್ ತಗೊಂಡು ಕಂಟಿನ್ಯೂ ಮಾಡ್ದ. ಆದ್ರೆ ನಾನು ಕವನಾಳನ್ನ ಪ್ರೀತಿಸ್ತಾ ಇದ್ದೆ. ಅವಳು ನನ್ನ ಫ್ಯಾಷನ್ ಆಗಿದ್ಲು, ನನ್ನ ಮ್ಯಾಡ್ನೆಸ್ ಆಗಿದ್ಲು, ಅವಳೇ ನನಗೆ ಉಸಿರಾಡೋಕೆ ರೀಸನ್ ಆಗಿದ್ಲು. ಹೀಗೆ ಹೇಳ್ತಾ ಅವನು ಕಣ್ಣು ಮುಚ್ಕೊಂಡ. ಕೆಲವು ಸೆಕೆಂಡ್ಸ್ ಆದ್ಮೇಲೆ ಕಣ್ಣು ತೆರೆದವನೇ ತಲೆಯನ್ನ ಸ್ವಲ್ಪ ಓರೆಯಾಗಿಸಿ ಒಂದು ವಿಚಿತ್ರ ನೋಟದಿಂದ ಕವನಾಳನ್ನ ನೋಡ್ದ. ಅವನ್ ಕಣ್ಣಲ್ಲಿರೋ ಆ ಡೆಡ್ಲಿ ಲುಕ್ ನೋಡಿ ಕಾವ್ಯಾಗೂ ಭಯ ಸ್ಟಾರ್ಟ್ ಆಯ್ತು. ಅವನ್ ಕಣ್ಣಲ್ಲಿ ಒಂಥರ ಮ್ಯಾಡ್ನೆಸ್ ಇತ್ತು. ಅದು ಎಲ್ಲವನ್ನು ಸುಟ್ಟು ಬೂದಿ ಮಾಡೋಕೆ ರೆಡಿ ಇರೋ ಹಾಗೆ ಕಾಣಿಸ್ತಾ ಇತ್ತು. ಅದೇ ಹುಚ್ಚುತನದ ಧ್ವನಿಯಲ್ಲಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ನೀನು ನನ್ನ ಪ್ರೀತಿಯ ಇಂಟೆನ್ಸಿಟಿ ನೋಡಿದ್ಯಾ ಅಲ್ವಾ ಕವನ? ನನ್ನ ಪ್ರೀತಿಯಲ್ಲೇ ಇಷ್ಟೊಂದು ಮ್ಯಾಡ್ನೆಸ್ ಇರ್ಬೇಕಾದ್ರೆ ಇನ್ನು ನನ್ನ ದ್ವೇಷನ ಎಷ್ಟು ಅದ್ಭುತವಾಗಿ ತೋರಿಸ್ಬಹುದು. ನಿನ್ ಕೈಲಿ ಅದನ್ನ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಅವನು ಕಾವ್ಯಾಳನ್ನ ದೂರ ತಳ್ಳಿ ಅಲ್ಲಿಂದ ಹೊರಟೋದ. ಆದ್ರೆ ಕಾವ್ಯ ಅವನ್ ಮಣಿಕಟ್ಟನ್ನ ಎಳೆದು ತನ್ನ ಬೆರಳನ್ನ ಅವನ್ ಧರಿಸಿದ್ದ ಆ ಬಳೆಯೊಳಗೆ ಸಿಲುಕಿಸಿ ಅವನನ್ನ ತಡೆದ್ಲು. ಅವನ್ ಹತ್ರ ಬಂದು ಪೂರ್ತಿ ಕಾನ್ಫಿಡೆಂಟ್ ಇಂದ ಅಂದ್ಲು, ನೀನು ನನ್ನನ್ನ ದ್ವೇಷಿಸಬಹುದು ಆದಿತ್ಯ, ಆದ್ರೆ ನಾನ್ ನಿನ್ ಲೈಫ್ ತಂದಿರೋ ಆ ಮೆಮೊರೀಸ್ನ ದ್ವೇಷಿಸೋಕೆ ನಿನ್ ಕೈಲಿ ಸಾಧ್ಯ ಇಲ್ಲ ಮಿಸ್ಟರ್ ಹಸ್ಬೆಂಡ್. ತನ್ನ ಬೆರಳಲ್ಲಿ ಸಿಲ್ಕಿರೋ ಆ ಬಳೆಯನ್ನ ತೋರಿಸ್ತಾ ಪೂರ್ತಿ ಇಂಟೆನ್ಸ್ ಆಗಿ ಅಂದ್ಲು, ಕವನಾಳ ಹಾರ್ಟ್ ಬೀಟ್ ಈ ಬಳೆಗಳಿಗೆ ಕನೆಕ್ಟ್ ಆಗಿದೆ ಅಂತ ನೀನ್ ನಂಬ್ತೀಯ? ಇದನ್ನ ನಿನ್ನಿಂದ ದೂರ ಮಾಡಿದ್ರೆ ಆ ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಇದಿನ್ನೂ ನಿನ್ ಮಣಿಕಟ್ಟಿನಿಂದ ಕಳಚಿ ಬಿದ್ದಿಲ್ಲ. ಆದಿತ್ಯ ತನ್ನ ಕೈಯನ್ನ ಪೂರ್ತಿ ಫೋರ್ಸ್ ಇಂದ ಎಳ್ದ. ಆ ಬಳೆ ಮುರಿದು ಚೂರುಗಳಾಗಿ ಕಾವ್ಯಾಳ ಬೆರಳುಗಳಲ್ಲೇ ಸಿಕ್ಕಾಕೊಂಡ್ವು. ಆದಿತ್ಯ ಅವಳನ್ನ ಒಂದು ಡೆವಿಲ್ ಲುಕ್ನಿಂದ ನೋಡ್ತಾ ಅಂದ, ಕವನಾಳ ಹಾರ್ಟ್ ಬೀಟ್ 1 ತಿಂಗಳುಗಳ ಹಿಂದೆನೆ ನಿಂತು ಹೋಗಿದೆ. ಅವಳು ನನ್ನ ಲೈಫಿಂದ ಯಾವಾಗ ಹೊರಟೋದ್ಲೋ ಅವತ್ತೇ ಅವಳು ಸತ್ತು ಹೋಗಿದ್ದಾಳೆ. ಇಷ್ಟು ಹೇಳಿ ಅವನು ಅಲ್ಲಿಂದ ವೇಗವಾಗಿ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ತನ್ನ ಕೈಯಲ್ಲಿದ್ದ ಆ ಮುರಿದ ಬಳೆಯನ್ನ ಒಮ್ಮೆ ನೋಡಿ ಆಮೇಲೆ ಹೋಗ್ತಿರೋ ಆದಿತ್ಯನನ್ನ ನೋಡಿದ್ಲು. ಅವಳಿಗೆ ತನ್ನ ಒಳಗಿರೋ ನೋವನ್ನ ತಡೆಯೋಕಾಗ್ಲಿಲ್ಲ. ತನ್ನ ಕೈಗಳನ್ನ ಬಿಗಿಯಾಗಿ ಹಿಡಿದು ಪೂರ್ತಿ ಕೋಪ ಮತ್ತು ಉಸಿರು ಕಟ್ಟೋ ಧ್ವನಿಲಿ ಕಿರ್ಚಿದ್ಲು, ರಾತ್ರಿ ಇಡೀ ನಿನ್ ತೋಳುಗಳಲ್ಲಿ ಮಲಗಿದ್ದವಳನ್ನ ಬೆಳಿಗ್ಗೆ ಆ ಬೆಡ್ ಮೇಲೆ ಒಂಟಿಯಾಗ್ಬಿಟ್ಟು ಹೋಗುವಾಗ ನಿನಗೆ ಹೇಗನ್ನಿಸ್ತು ಆದಿತ್ಯ? ಕವನ ನಿನ್ನನ್ನ ಬಿಟ್ಟು ಹೋದಾಗ ನಿನಗೆ ಅದೇ ಪೇನ್ ಫೀಲ್ ಆಯ್ತಾ? ಕಾವ್ಯಾಳ ಈ ಕಿರುಚಾಟ ಕೇಳಿ ಆದಿತ್ಯನ ಹೆಜ್ಜೆಗಳು ಬಾಗ್ಲ ಹತ್ರನೇ ನಿಂತು ಹೋದ್ವು. ಅವನು ತನ್ನ ಮುಷ್ಟಿಯನ್ನ ಬಿಗಿಯಾಗಿ ಹಿಡ್ಕೊಂಡು ಅಲ್ಲೇ ಸ್ಟ್ಯಾಚ್ಯೂ ತರ ನಿಂತ್ಬಿಟ್ಟ. ಕಾವ್ಯ ಮುಂದುವರ್ಸಿದ್ಲು, ನನಗೂ ಅವತ್ತು ಹಾಗೆ ಅನ್ಸಿತ್ತು ಆದಿತ್ಯ. ರಾತ್ರಿ ಇಡೀ ಅಷ್ಟೊಂದು ಪ್ರೀತಿ ಮಾಡಿದ್ಮೇಲೆ ಬೆಳಿಗ್ಗೆ ನನ್ನನ್ನ ಒಬ್ಬ ಪ್ರಾಸ್ಟಿಟ್ಯೂಟ್ ತರ ಬೆಡ್ ಮೇಲೆ ಬಿಟ್ಟು ಹೋದಿಯಲ್ಲ, ಅವತ್ತು ನನ್ನ ಆತ್ಮ ಸತ್ತು ಹೋಯ್ತು. ನಾನ್ ನಿನ್ನನ್ನ ದ್ವೇಷಿಸ್ಬೇಕಾಗಿತ್ತು, ಆದ್ರೆ ಗೊತ್ತಿಲ್ಲದೆ ನಿನ್ನನ್ನ ಹುಚ್ಚಿ ತರ ಪ್ರೀತಿಸ್ಬಿಟ್ಟೆ. ಆಮೇಲೆ ಅವಳು ದೀರ್ಘವಾಗಿ ಉಸಿರಾಡಿ ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಸಮಾಧಾನ ಮಾಡ್ಕೊಂಡ್ಲು. ನಿನ್ಗೆ ನನ್ನ ಬಗ್ಗೆ ಕೇರಿಲ್ಲ ಅಂದ್ರೆ ನನಗೂ ನಿನ್ ಬಗ್ಗೆ ಕಿಂಚಿತ್ತೂ ಕೇರಿಲ್ಲ ಆದಿತ್ಯ. ಈಗ ಈ ದ್ವೇಷ ತುಂಬಿರೋ ರಿಲೇಶನ್ಶಿಪ್ ಹೇಗೆ ಎಂಡ್ ಆಗುತ್ತೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅವಳು ಆದಿತ್ಯನ ಕಡೆ ಬೆನ್ನು ಹಾಕಿ ಆಕಾಶ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಕೆಲವು ಕ್ಷಣ ಅಲ್ಲೇ ಮೌನವಾಗಿ ನಿಂತಿದ್ದ. ಆಮೇಲೆ ಸಡನ್ ಆಗಿ ಬಾಗ್ಲು ತೆಗೆದು ಹೊರಗೋದ. ಅವನು ಆ ಬಾಗ್ಲನ್ನ ಎಷ್ಟು ಜೋರಾಗಿ ಬಡ್ದು ಹಾಕ್ತಾ ಅಂದ್ರೆ ಕಾವ್ಯ ಆ ಶಾಕ್ಗೆ ಕಣ್ಣು ಮುಚ್ಕೊಂಡ್ಲು. ಬಾಲ್ಕನಿ ರೇಲಿಂಗ್ ಮೇಲಿದ್ದ ಅವಳ ಹಿಡಿತ ಇನ್ನೂ ಬಿಗಿ ಆಯ್ತು. ಅಷ್ಟರಲ್ಲಿ ಹಾಲ್ನಲ್ಲಿ ಸೋಫಾ ಮೇಲೆ ಕೂತು ಆದಿತ್ಯನ ಬಗ್ಗೆನೆ ಟೆನ್ಷನ್ ಮಾಡ್ತಿದ್ದ ಮಾಧವಿಯವರು ಆ ಡೋರ್ ಸೌಂಡ್ ಕೇಳಿ ಗಾಬರಿಯಿಂದ ಎದ್ದು ಆದಿತ್ಯನ ರೂಮ್ ಕಡೆ ನೋಡಿದ್ರು. ರೂಮ್ ಒಳಗಡೆ ಕಾವ್ಯ ಪೂರ್ತಿ ಸೈಲೆಂಟ್ ಆಗಿ ಆಕಾಶ ನೋಡ್ತಾ ನಿಂತಿದ್ಲು. ಸ್ವಲ್ಪ ಹೊತ್ತಿನ ಮುಂಚೆ ಇದ್ದ ಆ ಕಿರುಚಾಟ, ಆ ಅಳು, ಆ ಶಬ್ದ ಎಲ್ಲವೂ ಈಗ ಡೆಡ್ ಸೈಲೆನ್ಸ್ ಆಗಿ ಬದಲಾಗಿತ್ತು. ಆದಿತ್ಯ ಟೆರೆಸ್ ಕಡೆ ಹೋಗೋದನ್ನ ನೋಡ್ದ ಮಾಧವಿಯವರು
ನಿಧಾನವಾಗಿ ಅವನ ರೂಮ್ ಡೋರ್ ಓಪನ್ ಮಾಡಿ ಒಳಗ್ ನೋಡಿದ್ರು. ಅವ್ರು ಒಳಗ್ ಬರ್ತಿದ್ದ ಹಾಗೆ ಅವರು ತಮ್ಮ ಪಾದದ ಹತ್ರ ಬಿದ್ದಿದ್ದ ಆ ಮುರಿದ ಬಳೆಯ ಚೂರನ ಮೇಲೆ ಅರಿವಿಲ್ಲದಂತೆ ಹೆಜ್ಜೆ ಹಾಕಿದ್ರು. ಮಾಧವಿಯವರು ಆ ಬಳೆನ ಎತ್ಕೊಂಡು ಬಾಲ್ಕನಿ ಬಳಿ ನಿಂತಿದ್ದ ಕಾವ್ಯಾಳ ಪಕ್ಕದಲ್ಲಿ ಮೌನವಾಗಿ ನಿಂತ್ಕೊಂಡ್ರು. ನೀವು ನನ್ಗೆ ಇದನ್ನೇ ಹೇಳೋಕ್ ಇಲ್ಲಿ ಬಂದಿದ್ದೀರಿ ಅಲ್ವಾ ಅಮ್ಮ? ನೀವೆಷ್ಟು ಕರೆಕ್ಟ್ ಮತ್ತೆ ನಾನಿಷ್ಟು ರಾಂಗ್ ಅಂತ ಪ್ರೂವ್ ಮಾಡಕ್ ಬಂದಿದ್ದೀರಾ? ಕಾವ್ಯ ಆಕಾಶವನ್ನೇ ನೋಡ್ತಾ ಪೂರ್ತಿ ನೋವಿನಿಂದ ಕೇಳಿದ್ಲು. ಮಾಧವಿಯವರು ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಜಸ್ಟ್ ಒಂದು ನಗು ಬೀರಿ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ರು. ಹೀಗಾಗೋಕ್ ಸಾಧ್ಯನಾ ಅಮ್ಮ? ಒಂದು ಕಾಲದಲ್ಲಿ ಯಾವ ವ್ಯಕ್ತಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀವೋ ಅದೇ ವ್ಯಕ್ತಿಗೋಸ್ಕರ ಒಂದ್ ಹನಿ ಕಣ್ಣೀರ್ ಹಾಕೋದು ಕೂಡ ಈಗ ಅರ್ಥಹೀನ ಅನ್ಸುತ್ತೆ ಅಲ್ವಾ? ನಾವು ಸಾಯೋಕೆ ರೆಡಿ ಇರೋ ಆ ಪ್ರೀತಿ ಕೂಡ ಇವತ್ತು ಕಂಪ್ಲೀಟ್ ಮೀನಿಂಗ್ಲೆಸ್ ಅನ್ನಿಸ್ತಿದೆಯಲ್ಲ. ಕಾವ್ಯ ತನ್ನನ್ನು ತಾನೇ ಹೀಯಾಳಿಸ್ಕೊಳ್ತಾ ನಕ್ಲು. ಅವಳ ಕಣ್ಣಿಮೆಯಲ್ಲಿ ಸಿಲುಕಿದ್ದ ಆ ಕಣ್ಣೀರು ನಿಧಾನವಾಗಿ ಕೆನ್ನೆಯ ಮೇಲೆ ಜಾರಿತು. ಆದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ತಪ್ಪು ಕೂಡ ನಂದೆ, ಅಸಹಾಯಕತೆ ಕೂಡ ನಂದೆ, ಈ ಪೇನ್ ಕೂಡ ಪೂರ್ತಿ ನಂದೆ. ಹಾಗಿರ್ಬೇಕಿದ್ರೆ ನಾನು ಈ ಸಿಟ್ಟು ಮತ್ತೆ ಕಣ್ಣೀರನ್ನ ನಾನು ಯಾರ ಮೇಲೆ ತೋರಿಸ್ಲಿ? ಕಾವ್ಯ ಪೂರ್ತಿ ಶೂನ್ಯವನ್ನ ದಿಟ್ಟಿಸ್ತಾ ತನಗ್ ತಾನು ಮಾತಾಡ್ಕೊಳ್ತಿದ್ಲು. ಕೋಪ, ಕಣ್ಣೀರು, ನೋವು ಏನೇ ಇದ್ರು ಒಬ್ರಿಗೊಬ್ರು ತೋರಿಸಿ, ಪ್ರೀತಿ ಮಾಡಿ, ಜಗಳ ಮಾಡಿ, ವಾದ ಮಾಡಿ, ಆದ್ರೆ ಮೌನವಾಗಿ ಮಾತ್ರ ಇರಬೇಡಿ. ಯಾವಾಗ ರಿಲೇಶನ್ಶಿಪ್ ಮಧ್ಯೆ ಮೌನ ಬರುತ್ತೋ ಆ ಸಂಬಂಧ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅರ್ಥ. ಮಾಧವಿಯವರು ತನ್ನ ಕೈಯಲ್ಲಿದ್ದ ಆ ಮುರಿದ ಬಳೆಯನ್ನ ಕಾವ್ಯಗೆ ಕೊಟ್ರು. ನಿಮ್ಮಿಬ್ರು ನಡುವೆ ಇರೋ ಈ ಸಂಬಂಧಕ್ಕೆ ಯಾವುದೇ ಸಿಂಬಲ್ನ ಅವಶ್ಯಕತೆ ಇಲ್ಲ ಕಾವ್ಯ ಅಂತ ಹೇಳ್ತಾ ಮಾಧವಿಯವರು ಕಾವ್ಯಾಳ ಕಣ್ಣೀರನ್ನ ಒರೆಸೋಕೆ ಹೋದ್ರು. ಕಾವ್ಯ ತನ್ನ ಸಿಟ್ಟು ಮತ್ತೆ ನೋವನ್ನ ಹತ್ತಿಕ್ಕಿಕೊಂಡು ನಡುಗ್ತಿರೋ ಧ್ವನಿಯಲ್ಲಿ ಮಾಧವಿಯವರನ್ನ ನೋಡಿ ಅಂದ್ಲು. ನಿಮ್ ಮಗ ಹೇಳಿದ್ರು ಅಮ್ಮ, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಪ್ರೀತಿಸ್ತಾರೋ ಅಷ್ಟೇ ಪ್ರಾಮಾಣಿಕವಾಗಿ ದ್ವೇಷ ಮಾಡ್ತಾರಂತೆ. ಮಾಧವಿಯವರು ಅವಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಅಂದ್ರು. ನಾನು ಅದನ್ನೇ ಹೇಳ್ತಿದ್ದೀನಿ ಕಾವ್ಯ, ನನ್ ಮಗ ಎಷ್ಟು ತೀವ್ರವಾಗಿ ದ್ವೇಷಿಸ್ತಾನೋ ಅಷ್ಟೇ ಸ್ಟ್ರಾಂಗ್ ಆಗಿ ಪ್ರೀತಿಸ್ತಾನೆ ಕೂಡ. ಹೀಗೆ ಹೇಳ್ತಾ ಅವರು ಕಾವ್ಯಾಳ ಮುಖವನ್ನ ಪ್ರೀತಿಯಿಂದ ಹಿಡ್ಕೊಂಡ್ರು. ಈಗ ನೀನೇ ನೋಡ್ತಾ ಇರು, ಅವನ್ ದ್ವೇಷ ಅವನ್ ಪ್ರೀತಿನ ಸೋಲ್ಸುತ್ತಾ ಅಥವಾ ಅವನ್ ಪ್ರೀತಿಯೇ ದ್ವೇಷವನ್ನ ಮೀರಿ ನಿಲ್ಲುತ್ತಾ ಅಂತ. ಇಷ್ಟು ಹೇಳಿ ಮಾಧವಿಯವರು ಕಾವ್ಯಾಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೊರಟೋದ್ರು. ಇನ್ನೊಂದು ಬದಿಯಲ್ಲಿ ಟೆರೆಸ್ ಮೇಲೆ ಆದಿತ್ಯ ಟೆರೆಸ್ ರೇಲಿಂಗ್ ಮೇಲೆ ತನ್ನ 2 ಕೈಗಳನ್ನ ಊರಿ ಕೆಳಗಿದ್ದ ಗಾರ್ಡನ್ ಅನ್ನ ಶೂನ್ಯವಾಗಿ ನೋಡ್ತಾ ನಿಂತಿದ್ದ. ಸುತ್ತಲೂ ರಾತ್ರಿಯ ಸೈಲೆನ್ಸ್ ಇದ್ರೂ ಅವನ ಕಿವಿಗಳಲ್ಲಿ ಮಾತ್ರ ಕಾವ್ಯಾಳ ಆ ಮಾತುಗಳು ಪದೇ ಪದೇ ಎಕೋ ಆಗ್ತಿದ್ವು. ರಾತ್ರಿ ಇಡೀ ನಿನ್ ತೋಳ್ಗಳಲ್ಲಿ ಬಿಗಿಯಾಗಿ ಮಲಗಿದ್ದವಳನ್ನ ಬೆಳಿಗ್ಗೆ ಆ ಬೆಡ್ ಮೇಲೆ ಒಂಟಿಯಾಗಿ ಬಿಟ್ಟು ಹೋಗುವಾಗ ನಿನಗೆ ಹೇಗನ್ನಿಸ್ತು ಆದಿತ್ಯ? ಕೌನ ನಿನ್ನನ್ನ ಬಿಟ್ಟು ಹೋದಾಗ ನಿನಗೆ ಅದೇ ಪೇನ್ ಫೀಲ್ ಆಯ್ತಾ? ಆ ಮಾತು ನೆನಪಾಗ್ತಿದ್ದಾಗೆ ಆದಿತ್ಯನ್ಗೆ ತಡೆಯೋಕಾಗ್ಲಿಲ್ಲ. ಅವನು ತನ್ನ ಮುಷ್ಟಿಯನ್ನ ರೇಲಿಂಗ್ ಮೇಲೆ ಪೂರ್ತಿ ಬಿಗಿಯಾಗಿ ಒತ್ತು ಹಿಡಿದು ಕಣ್ಣು ಮುಚ್ಕೊಂಡ. ಅವನಿಗೆ ಆ ದಿನದ ನೋವು ಮತ್ತೆ ರಿಪೀಟ್ ಆಗ್ತಿರೋ ಹಾಗೆ ಅನ್ನಿಸ್ತಿತ್ತು. ಕಾವ್ಯ ಕೊಟ್ಟ ಆ ಒಂದು ಪಂಚ್ ಅವನ ದ್ವೇಷದ ಗೋಡೆಯನ್ನ ಒಡೆಯೋಕೆ ಸ್ಟಾರ್ಟ್ ಮಾಡಿತ್ತು. ಫ್ಲಾಶ್ ಬ್ಯಾಕ್ 1 ತಿಂಗಳು ಹಿಂದೆ. ಆದಿತ್ಯ ಕವನಾಳನ್ನ ತನ್ನ ತೋಳ್ಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಸಮಾಧಾನವಾಗಿ ನಿದ್ದೆ ಮಾಡ್ತಿದ್ದ. ಆದಿತ್ಯ ನಿದ್ದೆಗೆ ಜಾರದ ಮೇಲೆ ಕವನ ತನ್ನ ಗಲ್ಲವನ್ನ ಅವನ ಎದೆ ಮೇಲೆ ಇರಿಸಿ ಅವನ ಮುಖದ ಪ್ರತಿಯೊಂದು ವೈಶಿಷ್ಟ್ಯವನ್ನ ಮನಸ್ಸಲ್ಲೇ ಸೆರೆ ಹಿಡಿಯುವಂತೆ ತೀವ್ರವಾಗಿ ನೋಡ್ತಿದ್ಲು. ಆಮೇಲೆ ಮೆಲ್ಲಗೆ ಎದ್ದು ಅವನ ಹಣೆಗೆ ಒಂದು ಕಿಸ್ ಮಾಡಿದ್ಲು. ಬಹುಶಃ ನೀನ್ ಹೇಳಿದ್ದು ಕರೆಕ್ಟ್ ಇರ್ಬೋದು ಮಿಸ್ಟರ್ ಹಸ್ಬೆಂಡ್. ನಮ್ ಈ ಸ್ಟೋರಿ ಹ್ಯಾಪಿ ಎಂಡಿಂಗ್ ಕಾಣೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಂತ ಅವಳು ಪಿಸ್ಕುಟ್ಟಿದ್ಲು. ನೆಲದ ಮೇಲೆ ಬಿದ್ದಿದ್ದ ತನ್ನ ಬಟ್ಟೆಗಳನ್ನ ಒಮ್ಮೆ ನೋಡಿ ಆಮೇಲೆ ಬೆಡ್ ಕಾರ್ನರ್ನಲ್ಲಿ ಬಿದ್ದಿದ್ದ ಆದಿತ್ಯನ ಶರ್ಟ್ ಎತ್ಕೊಂಡು ಅದನ್ನ ಧರಿಸಿದ್ಲು. ಆ ಶರ್ಟ್ನ ತನ್ನ ಮುಖದ ಹತ್ರ ತಂದು ಅದ್ರಲ್ಲಿರೋ ಆದಿತ್ಯನ ಆ ಸಿಗ್ನೇಚರ್ ಸ್ಮೆಲ್ನ ಫೀಲ್ ಮಾಡಿದ್ಲು. ಅವಳ ಕಣ್ಣಲ್ಲಿ ನೀರು ನಿರಂತರವಾಗಿ ಹರಿತಿದ್ರು. ಅವಳು ಆದಿತ್ಯನನ್ನ ನೋಡಿ ಒಂದು ನೋವಿನ ನಗು ಬಿರಿದ್ಲು. ವಾಚ್ ನೋಡಿ ಟೈಮ್ ಆಗ್ತಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ವಾಶ್ರೂಮ್ ಒಳಗೆ ಹೋದ್ಲು. 20 ನಿಮಿಷದ ನಂತರ ಒಂದು ಸಿಂಪಲ್ ಬ್ಲೂ ಸಲ್ವಾರ್ ಸೂಟ್ ಧರಿಸಿ ಕೂದಲನ್ನ ಒಂದು ರಫ್ ಬನ್ನಲ್ಲಿ ಕಟ್ಕೊಂಡು ಹೊರಗೆ ಬಂದ್ಲು. ತನ್ನ ಪರ್ಸ್ನಿಂದ ಕೆಲವು ಪೇಪರ್ಸ್ಗಳನ್ನ ತೆಗೆದು ಆದಿತ್ಯನ ಪಕ್ಕದಲ್ಲೇ ಕುಳಿತುಕೊಂಡ್ಲು. ಅವನ ಕೂದಲನ್ನ ಸವರ್ತಾ ಅವನ ಆ ಶಾಂತವಾದ ಮುಖವನ್ನ ನೋಡ್ತಾ ಇದ್ಲು.
ಅವನ ಹತ್ರ ಹೋಗಿ ತನ್ನ ತುಟಿಗಳಿಂದ ಅವನ ತುಟಿಗಳನ್ನ ಲಘುವಾಗಿ ಸ್ಪರ್ಶಿಸಿದ್ಲು. ಐ ಲವ್ ಯು ಸೋ ಮಚ್ ಮಿಸ್ಟರ್ ಹಸ್ಬೆಂಡ್ ಅಂದವಳೆ ಅವನ ಮೂಗಿನ ತುದಿಗೆ ಮುತ್ತಿಟ್ಟು ಕಂಟಿನ್ಯೂ ಮಾಡಿದ್ಲು. ಯಾರೋ ಥರ್ಡ್ ಪರ್ಸನ್ ಇಂದ ಅಥವಾ ಇದರ ಅಡ್ವಾಂಟೇಜ್ ತಗೊಳ್ಳೋದ್ರಿಂದ ನನ್ನ ಸತ್ಯ ನಿನಗೆ ಗೊತ್ತಾಗೋದು ನನಗಿಷ್ಟ ಇಲ್ಲ. ನಾನು ಅಷ್ಟೊಂದು ವೀಕ್ ಅಲ್ಲ. ಕಣ್ಣೀರನ್ನ ಒರೆಸ್ಕೊಳ್ತಾ ಅಂದ್ಲು. ನೀನ್ ಇದನ್ನ ಯಾವತ್ತೂ ನಂಬಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ನಿನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ನಾನು ಬಂದಿಲ್ಲ ಆದಿ. ಆ ದಿನ ನಾನು ಎಷ್ಟು ನೋವು ಅನುಭವಿಸ್ದೆ ಅಂತ ನಿನ್ಗೆ ಫೀಲ್ ಮಾಡ್ಸೋಕೆ ಬಂದಿದ್ದೆ ಅಷ್ಟೆ. ಈಗ ಹೇಳ್ತಾ ಆ ಡಿವೋರ್ಸ್ ಪೇಪರ್ಸ್ಗಳನ್ನ ಆದಿತ್ಯನ ಹಾಸಿಗೆ ಪಕ್ಕದಲ್ಲಿ ಇಟ್ಲು. ಇವೇ ಆ ಪೇಪರ್ಸ್. ನೀನ್ ನನಗೆ ಮ್ಯಾರೇಜ್ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅಲ್ವಾ? ಈಗ ನಾನು ಇದಕ್ಕೆ ಸೈನ್ ಮಾಡಿದ್ದೀನಿ ಮಿಸ್ಟರ್ ಹಸ್ಬೆಂಡ್. ಆ ಪೇಪರ್ಸ್ ಹಿಡಿದು ಕವನ ತನ್ನಲ್ಲೇ ಅಂದ್ಕೊಂಡ್ಲು. ನಾನು ಜಸ್ಟ್ ಈಗಷ್ಟೇ ಸೈನ್ ಮಾಡಿದ್ದೀನಿ ಅಷ್ಟೆ. ಆದ್ರೆ ಈ ಸಂಬಂಧವನ್ನ ಮುರಿಯೋ ಧೈರ್ಯ ನನಗಿಲ್ಲ. ನಿನ್ನನ್ನ ನನ್ನಿಂದ ದೂರ ಮಾಡೋಕೆ ನನ್ನ ಕೈಲಿ ಆಗ್ತಿಲ್ಲ ಆದಿ. ಆದಿತ್ಯನ ದಿಂಬನ ಮೇಲೆ ತಲೆ ಇಟ್ಟು ಅವನನ್ನೇ ದಿಡ್ಸಿದ್ಲು. ನಾನು ಏನಾದ್ರೂ ಬೇರೆ ಕಡೆ ಮೀಟ್ ಆಗಿದ್ದಿದ್ರೆ, ಬಹುಶಃ ಬೇರೆ ಯಾವುದೋ ರಿಲೇಷನ್ನಲ್ಲಿ, ಬೇರೆ ಯಾವುದೋ ಹೆಸರು ಜೊತೆ, ಬಹುಶಃ ನಮ್ಮ ಮಧ್ಯೆ ಎಲ್ಲವೂ ಚೆನ್ನಾಗಿರ್ತಿತ್ತು ಅಲ್ವಾ? ನೀನೇ ಹೇಳಿದ್ದೆ ಅಲ್ವಾ ಮಿಸ್ಟರ್ ಹಸ್ಬೆಂಡ್, ತುಂಬಾ ಪ್ರೀತಿ, ಇಂಟೆನ್ಸ್ ಲವ್ ಯಾವತ್ತೂ ಮುಗಿಯಲ್ಲ ಅಂತ. ಅವಳು ತನ್ನ ಮೂಗಿನಿಂದ ಅವನ ಮೂಗನ್ನ ಮುಟ್ತಾ ಅಂದ್ಲು. ಆ ರಾತ್ರಿ ಕಾವ್ಯ ನಿನ್ನನ್ನ ಕ್ಷಮಿಸಿದ್ಲು ಆದಿತ್ಯ. ಆದ್ರೆ ಇವತ್ತು ನೀನು ಕವನಾಳನ್ನ ಯಾವತ್ತೂ ಕ್ಷಮಿಸಲ್ಲ ಅನ್ನೋದು ನನಗೆ ಗೊತ್ತು. ಮತ್ತೊಮ್ಮೆ ಆದಿತ್ಯನಿಗೆ ಒಂದು ಲಘುವಾದ ಮುತ್ತು ಕೊಟ್ಟು ಆ ಡಿವೋರ್ಸ್ ಪೇಪರ್ಸ್ ಜೊತೆ ಒಂದು ಸಣ್ಣ ನೋಟನ್ನು ಬಿಟ್ಟು ಅವಳು ಅಲ್ಲಿಂದ ಮೌನವಾಗಿ ಹೊರಟೋದ್ಲು. ಬೆಳಗಿನ ಸಮಯ. ಆದಿತ್ಯ ಕಣ್ಬಿಡೋಕೆ ಮುಂಚೆನೆ ಹಾಸಿಗೆ ಮೇಲೆ ಕವನಾಳನ್ನ ಹುಡುಕ್ದ. ಆದ್ರೆ ಅಲ್ಲಿ ಕವನಾಳು ಇರ್ಲಿಲ್ಲ, ಕಾವ್ಯ ಕೂಡ ಇರ್ಲಿಲ್ಲ. ಅವಳ ಜಾಗದಲ್ಲಿ ಬರೀ ಡಿವೋರ್ಸ್ ಪೇಪರ್ಸ್ ಮತ್ತೆ ಆ ಸಣ್ಣ ನೋಟ್ ಮಾತ್ರ ಇತ್ತು. ಆ ಪೇಪರ್ಸ್ ಮುಟ್ಟಿದ ತಕ್ಷಣ ಆದಿತ್ಯನಿಗೆ ಸಡನ್ ಆಗಿ ಎಚ್ಚರ ಆಯ್ತು. ಎದ್ದು ಕೂತು ಆ ನೋಟ್ ಓದೋಕೆ ಸ್ಟಾರ್ಟ್ ಮಾಡ್ದ. ನಿಮ್ಮ ನಗುವಿಗೆ ನಾನೇ ಕಾರಣ ಆಗ್ಬೇಕಂತ ಆಸೆ ಇತ್ತು. ಆದ್ರೆ ಅರಿಯದೆಯೇ ನಾನ್ ನಿಮ್ಮ ನೋವಿಗೆ ಕಾರಣ ಆದೆ. ಎಲ್ಲವೂ ಪ್ರೀತಿ ಮತ್ತೆ ಯುದ್ಧವಾಗಿದ್ರೆ ಇದು ನನ್ನ ಪ್ರೀತಿ ಮಿಸ್ಟರ್ ಹಸ್ಬೆಂಡ್. ಆದಿತ್ಯ ಆ ಡಿವೋರ್ಸ್ ಪೇಪರ್ಸ್ ಅನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಆ ನೋಟನ್ನೇ ದಿಟ್ಟಿಸಿ ನೋಡ್ತಿದ್ದ. ಅವನ ಜೊತೆ ಕಳೆದ ಪ್ರತಿಯೊಂದು ಮೂಮೆಂಟ್ ಅವನ ಕಣ್ಮುಂದೆ ಒಂದು ಫಿಲ್ಮ್ ರೀಲ್ ತರ ಓಡ್ತಾ ಇತ್ತು. ಅವನು ಕಣ್ಣು ಮುಚ್ಕೊಂಡಾಗ ಕಣ್ಣಿನ ಮೂಲೆಯಿಂದ ಕಣ್ಣೀರ್ ಹರಿತು. ಆದ್ರೆ ಸಡನ್ ಆಗಿ ಅವನೊಳಗೆ ಒಂದು ವಿಚಿತ್ರ ಕೋಪ ಶುರುವಾಯ್ತು. ಪಕ್ಕದಲ್ಲಿದ್ದ ಟೇಬಲ್ಗೆ ಬಲವಾಗಿ ಗುದ್ದಿ ಹಲ್ ಕಡ್ದ. ಅವನೊಳಗಿರೋ ಬೆಂಕಿ ಹೆಚ್ಚಾಗ್ತಾನೆ ಇತ್ತು. ಶೆಲ್ಫ್ನಿಂದ ಮದ್ಯದ ಬಾಟ್ಲಿ ತೆಗೆದು ಒಂದ್ ಹನಿ ಬಾಕಿ ಇಲ್ಲದಾಗೆ ಪೂರ್ತಿ ಕುಡ್ದು ಮುಗಿಸ್ದ. ಖಾಲಿ ಬಾಟ್ಲಿನ ಗೋಡೆಗೊಡ್ದು ಒಡೆದ ಆದಿತ್ಯ ತನ್ನ ಒಳಗಿನ ಸಿಟ್ಟನ್ನ ಹೊರ ಹಾಕೋಕೆ ರೂಮ್ನಲ್ಲಿದ್ದ ಎಲ್ಲಾ ವಸ್ತುಗಳನ್ನ ಎಸೆಯೋಕೆ ಸ್ಟಾರ್ಟ್ ಮಾಡ್ದ. ಪೂರ್ತಿ ಕುಡ್ದು ಎಮೋಷನಲ್ ಆಗಿ ಬೆಡ್ ಮೇಲೆ ಕುಸಿದ ಆದಿತ್ಯ ಮತ್ತೆ ಆ ನೋಟ್ ಓದ್ತಾ ಹೇಳ್ದ. ಯಾಕ್ ಕವನ, ಯಾಕೆ ಹೀಗ್ ಮಾಡ್ದೆ? ನೀನ್ ಹೀಗ್ ಮಾಡ್ಬಾರ್ದಿತ್ತು. ಕವನಾಳ ಆ ಪ್ರೀತಿಯ ನೆನಪುಗಳನ್ನ ಮತ್ತೆ ಅನುಭವಿಸೋಕೆ ಬೆಡ್ ಮೇಲೆ ಕೈ ಆಡಿಸ್ತಾ ಅವಳ ಸುವಾಸನೆಯನ್ನ ಎಳ್ಕೊಂಡ. ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಕೆಂಡದಂತೆ ಕೆಂಪಗಾದವು. ಅವನೊಳಗಿನ ಪ್ರೀತಿ ಈಗ ಸೇಡಾಗಿ ಬದಲಾಗಿತ್ತು. ಎದ್ ನಿಂತು ರೂಮಲ್ಲಿದ್ದ ಎಲ್ಲಾ ಲಿಕ್ಕರ್ ಬಾಟಲಿಗಳನ್ನ ಆ ಬೆಡ್ ಮೇಲೆ ಸುರಿದ. ಡ್ರಾಯರ್ನಲ್ಲಿಂದ ಸಿಗರೇಟ್ ಮತ್ತೆ ಲೈಟರ್ ತೆಗೆದು ಸಿಗರೇಟ್ ಸೇತ ಆ ಬೆಡ್ ಅನ್ನೇ ದಿಟ್ಟಿಸಿ ನೋಡ್ದ. ಆಮೇಲೆ ಆ ಉರಿತಿರೋ ಸಿಗರೇಟ್ ತುಂಡನ್ನ ಬೆಡ್ ಮೇಲೆ ಎಸ್ದ. ಒಂದೇ ಕ್ಷಣದಲ್ಲಿ ಇಡೀ ಹಾಸಿಗೆ ಬೆಂಕಿಯ ಜ್ವಾಲೆಯಲ್ಲಿ ಮುಳುಗ್ತು. ಅದೇ ಆದಿತ್ಯ ಆ ಜ್ವಾಲೆಗಳನ್ನೇ ನೋಡ್ತಾ ದ್ವೇಷದ ಧ್ವನಿಯಲ್ಲಿ ಗರ್ಜಿಸ್ದ. ಎಲ್ಲವೂ ಪ್ರೀತಿ ಮತ್ತೆ ಯುದ್ಧಕ್ಕಾಗಿ. ಇವತ್ತಿಗೆ ಪ್ರೀತಿ ಮುಗಿದೋಯ್ತು ಶ್ರೀಮತಿ ರಾಜ್. ಆ ಡಿವೋರ್ಸ್ ಪೇಪರ್ಸ್ ಕಡೆ ಒಂದು ಪೈಶಾಚಿಕ ನೋಟ ಬೀರಿದವನೇ ಅಂದ. ಇನ್ಮೇಲೆ ಕೇವಲ ಯುದ್ಧ ಮಾತ್ರ. ಹೀಗೆ ಹೇಳ್ತಾ ಅವನು ರೂಮಿಂದ ಹೊರಗೋದ. ಫ್ಲಾಶ್ ಬ್ಯಾಕ್ ಅಂತ್ಯ. ಇಂದಿನ ದಿನ. ಆದಿತ್ಯ ತನ್ನ ಪೂರ್ತಿ ವೇಟನ್ನ ರೇಲಿಂಗ್ ಮೇಲೆ ಹಾಕಿ ಹೊರಕೊಂಡು ಗಾರ್ಡನ್ ಕಡೆ ನೋಡ್ತಿದ್ದ. ಅವನ್ ನೋಡ್ತಿದ್ದ ಹಾಗೇನೆ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಸರ್ಕಾಸ್ಟಿಕ್ ಸ್ಮೈಲ್ ಬಂತು. ಯಾರೋ ತನ್ನ ಹಿಂದೆ ಬಂದಿದ್ದಾರೆ ಅನ್ನೋದು ಅವನಿಗೆ ಫೀಲ್ ಆಯ್ತು. ಅದೇ ನಗುವಿನ ಜೊತೆ ಆದಿತ್ಯ ಅಂದ, ಟ್ರೈ ಮಾಡಬೇಡಿ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್, ಲವ್, ಕೇರ್ ಇದೆಲ್ಲದ್ರ ಬಗ್ಗೆ ಅಟ್ಲೀಸ್ಟ್ ನಿಮ್ಮ ಬಾಯಿಂದ ಸಲಹೆನ ಕೇಳೋಕೆ ನನಗಂತೂ ಇಷ್ಟ ಇಲ್ಲ. ತನ್ನ ಫ್ಯಾಮಿಲಿ, ಗಂಡ ಅಥವಾ ಮಗನನ್ನ ಹ್ಯಾಂಡಲ್ ಮಾಡೋಕೆ ಸಾಧ್ಯವಾಗದವಳು ನನಗೆ ಬುದ್ಧಿ ಹೇಳೋದು ಬೇಡ.
ಇಷ್ಟ ಹೇಳಿ ಆದಿತ್ಯ ತನ್ನ ಜೇಬಿಂದ ಸಿಗರೇಟ್ ತೆಗೆದು ಹಚ್ಕೊಂಡ. ಆಗಷ್ಟೇ ಅಲ್ಲಿಗೆ ಬಂದಿದ್ದ ಮಾಧವಿಯವರು ಟೆರೆಸ್ ಡೋರ್ ಹತ್ರನೇ ನಿಂತು ಆದಿತ್ಯನನ್ನ ದಿಟ್ಟಿಸಿ ನೋಡಿದ್ರು. ಅಲ್ಲಿರೋದು ನಾನೇ ಅಂತ ಇವನಿಗೆ ಹೇಗ್ ಗೊತ್ತಾಯ್ತು ಅನ್ನೋ ಶಾಕ್ ಅವರಿಗಿತ್ತು. ಆದಿತ್ಯನ ವಾಯ್ಸ್ ಕೇಳಿ ಅವರಿಗೆ ಇನ್ನೂ ಕನ್ಫ್ಯೂಷನ್ ಆಯಿತು. ನಾನು ನಿಮ್ಮನ್ನ ದ್ವೇಷಿಸಬಹುದು, ಆದ್ರೆ ನಿಮ್ಮ ಎಮೋಷನ್ಸ್ನ ನಾನು ಮರ್ತಿಲ್ಲ. ನಿಮ್ಮ ಹೆಜ್ಜೆಗಳನ್ನ ಗುರ್ಸೋಕೆ ಸಾಧ್ಯವಾಗದಿರೋಕೆ ನಾನೇನು ಬೇರೆಯವನಲ್ಲ. ನಾನು ನಿಮ್ಮದೇ ಒಂದು ಪಾರ್ಟ್ ಅಲ್ವಾ? ಆದಿತ್ಯ ತಿರುಗಿ ರೇಲಿಂಗ್ ಮೇಲೆ ಒರಗಿ ನಿಂತು ಅವನು ಎರಡು ಕೈಗಳನ್ನ ಎದೆ ಮೇಲೆ ಕಟ್ಟಿ ಮಾಧವಿಯವರನ್ನ ನೋಡ್ದ. ಸಿಗರೇಟ್ ಇನ್ನೂ ಅವನ ಹಲ್ಲುಗಳ ಮಧ್ಯೆ ಸಿಕ್ಕಿಕೊಂಡಿತ್ತು. ಅವನು ಬೇಕಂತಾನೆ ಅವ್ರ ಮುಂದೆ ಸಿಗರೇಟ್ ಸೇತ ಚಾಲೆಂಜ್ ಮಾಡ್ತಿದ್ದ. ಮಾಧವಿಯವರು ಅಷ್ಟೇ ಪ್ರೀತಿಯಿಂದ ಅವನನ್ನ ನೋಡ್ತಾ ಅಂದ್ರು, ಇನ್ನಷ್ಟು ಬಿರುಗಾಳಿ ತರಬೇಡ ಆದಿತ್ಯ. ಇನ್ಮೇಲೆ ಯಾರು ಮುರಿದು ಬೀಳೋದನ್ನು ನೋಡೋಕ್ ನನ್ನ ಹತ್ರ ಆ ಧೈರ್ಯ ಇಲ್ಲ ಮಗ ಅಂತ ಹೇಳ್ತಾ ಅವನ ಹತ್ರ ನಡ್ಕೊಂಡು ಹೋದ್ರು. ಆದಿತ್ಯ ಸಿಗರೇಟ್ ಸೇತಾ ಗಾಳಿಯಲ್ಲಿ ಆ ಹೊಗೆಯನ್ನ ಬಿಟ್ಟು ಮಾಧವಿ ಅವ್ರ ಕಡೆ ಕೈ ತೋರಿಸಿ ಅಂದ, ಬಿರುಗಾಳಿ ಆಲ್ರೆಡಿ ಬಂದಾಗಿದೆ ಮದರ್ ಇಂಡಿಯಾ. ಈಗ ಅದು ವಾಪಸ್ ಹೋಗೋವರೆಗೆ ಸುಮ್ಮನೆ ವೇಟ್ ಮಾಡಿ. ಅದು ಹೋದ್ಮೇಲೆ ಆರಾಮವಾಗಿ ಕೂತು ಲೆಕ್ಕ ಹಾಕಿ ಏನೇನು ಮುರಿದು ಬಿದ್ದಿದೆ, ಏನೆಲ್ಲ ಚೆದ್ರು ಹೋಗಿದೆ, ಮತ್ತೆ ನಿಮ್ಮ ಹತ್ರ ಏನು ಉಳಿದಿದೆ ಅಂತ. ಇಷ್ಟು ಹೇಳಿದ ಆದಿತ್ಯ ಮಾಧವಿಯವರು ತನ್ನ ಹತ್ರ ಬರೋದನ್ನ ನೋಡಿ ಮತ್ತೆ ಹಿಂದೆ ತಿರುಗಿ ಗಾರ್ಡನ್ ಕಡೆ ನೋಡ್ತಾ ಸೈಲೆಂಟ್ ಆದ. ಇದು ಕಮನಾಳ್ ತಪ್ಪಲ್ಲ ಆದಿತ್ಯ. ಅಟ್ಲೀಸ್ಟ್ ಅವಳನ್ನಾದ್ರೂ ಈ ಸೇಡು ದ್ವೇಷದಿಂದ ದೂರ ಇಡು. ಕಳೆದ 6 ತಿಂಗಳಲ್ಲಿ ಅವಳು ತುಂಬಾ ಅನುಭವಿಸಿದಾಳೆ. ಅವಳು ಬಳಲ್ತಿರೋದನ್ನ ನೋಡೋಕೆ ನನ್ನ ಕೈಲಿ ಆಗ್ತಿಲ್ಲ. ಅವಳು ಮಾಧವಿಯವರು ಮಾತು ಮುಗಿಸೋಕೆ ಆದಿತ್ಯ ಬಿಡ್ಲೇ ಇಲ್ಲ. ನೀವು 17 ವರ್ಷಗಳ ಹಿಂದೆ ನಿಮ್ಮ ಮಗನ ನೋವನ್ನ ನೋಡ್ಬೇಕಿತ್ತು. ನೀವು ಅವತ್ತೇ ಅವನ ನೋವನ್ನ ಫೀಲ್ ಮಾಡ್ಬೇಕಿತ್ತು. ಆ ಟೆರೆಸ್ನಿಂದ ಕೆಳಗ್ ಜಿಗಿಯೋಕ್ ಮುಂಚೆ ಆ 9 ವರ್ಷದ ಮಗುವಿನ ಬಗ್ಗೆ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡ್ಬೇಕಿತ್ತು. ಆದಿತ್ಯನ ಧ್ವನಿಯಲ್ಲಿ ದ್ವೇಷ ಮತ್ತೆ ಹಳೆಯ ನೋವು ಎರಡೂ ತುಂಬಿತ್ತು. ಅವನು ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ, ಇನ್ನೂ ಕ್ರೂರವಾಗಿ ಅಂದ, ಅಥವಾ ನೀವು ಕೆಳಗ್ ಜಿಗಿಯುವಾಗ ನಿಮ್ ಮಗನ ಕೈಯನ್ನು ಕೂಡ ಹಿಡ್ಕೊಂಡಿರ್ಬೇಕಾಗಿತ್ತು. ಅವತ್ತೇ ಎಲ್ಲನೂ ಮುಗ್ದು ಹೋಗ್ತಿತ್ತು. ಇವತ್ತು ನಾನು ಇಲ್ಲಿರ್ತಿರ್ಲಿಲ್ಲ. ನಿಮ್ ಲೈಫಲ್ಲಿ ಬಿಲ್ಗಾಡಿ ಕೂಡ ಬರ್ತಿರ್ಲಿಲ್ಲ. ಆದಿತ್ಯ ಈ ಮಾತು ಹೇಳಿ ಮುಗಿಸೋ ಮುಂಚೆನೆ ಇಡೀ ಟೆರೆಸ್ ಮೇಲೆ ಒಂದು ದೊಡ್ಡ ಚಾಟಿ ಏಟಿನಂತಹ ಪ್ರತಿಧ್ವನಿ ಕೇಳಿಸ್ತು. ಮಾಧವಿಯವರು ಆದಿತ್ಯನ ಕೆನ್ನೆಗೆ ಬಲವಾಗಿ ಬಾರಿಸಿದ್ರು. ಆದಿತ್ಯನ ಮುಖ ಒಂದು ಸೈಡ್ಗೆ ಬಾಗಿತ್ತು. ಅವನ ಕಣ್ಣು ಮುಚ್ಚಿ ತನ್ನ ಮುಷ್ಟಿಯನ್ನ ಪೂರ್ತಿ ಬಿಗಿಯಾಗಿ ಹಿಡ್ಕೊಂಡು ಅಲ್ಲೇ ಶಿಲೆಯಂತೆ ನಿಂತುಬಿಟ್ಟ. ಮಾಧವಿಯವರು ಅರಿವಿಲ್ಲದಂತೆ ಹೊಡೆದ ಆ ಸಿಟ್ಟಿನಿಂದ ಹೊರಬಂದು ಆದಿತ್ಯನ ಕೆನ್ನೆಯ ಮೇಲೆ ಮೂಡಿರೋ ತನ್ನ ಬೆರಳುಗಳ ಗುರುತನ್ನ ನೋಡಿ ಪಶ್ಚಾತ್ತಾಪ ಪಟ್ರು. ಕಣ್ಣೀರ್ ಹಾಕ್ತಾ ಸಮಾಧಾನ ಮಾಡೋಕೆ ಅವನ ಮುಖದ ಹತ್ರ ಕೈ ಚಾತಾಗ ಆದಿತ್ಯ ಪೂರ್ತಿ ಕೋಲ್ಡ್ ಧ್ವನಿಯಲ್ಲಿ ಅಂದ, ಧೈರ್ಯ ಮಾಡಬೇಡಿ. ಹೀಗೆ ಹೇಳ್ತಾ ಅವನು ಮಾಧವಿಯವರ ಕೈಗಳನ್ನ ಜೋರಾಗಿ ಕೊಡ್ವಿ ತನ್ನ ಆ ಕೆಂಪು ಕಣ್ಗಳಿಂದ ಅವ್ರನ್ನ ದಿಟ್ಟಿಸಿ ನೋಡ್ದ. ನಾನು ಫಸ್ಟ್ ಟೈಮ್ ತಪ್ಪು ಮಾಡಿದಾಗ ನೀವು ನನಗೆ ಈ ಥರ ಹೊಡಿಬೇಕಿತ್ತು. ಆದರೆ ಈಗ ನಾನು ತಪ್ಪು ಮಾಡೋದನ್ನೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ತಲೆ ಓರೆಯಾಗಿಸಿ ಆ ಮಾರಕ ನೋಟದೊಂದಿಗೆ ಮಾತು ಮುಂದುವರಿಸ್ದ, ಇನ್ಮೇಲೆ ನಾನು ಯಾವುದನ್ನು ನಿಲ್ಲಿಸಲ್ಲ. ಇಷ್ಟೇಳಿ ಅವನು ಮತ್ತೆ ಅವ್ರ ಕಡೆ ಬೆನ್ನು ಹಾಕಿ ನಿಂತ್ಕೊಂಡ. ಮಾಧವಿಯವರು ಅಸಹಾಯಕತೆಯಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟು ಹೋಗೋಕೆ ರೆಡಿ ಆದಾಗ ಆದಿತ್ಯ ಮತ್ತೆ ಅವರನ್ನ ತಡೆದ. ನಿಮ್ಮ ಲೈಫಲ್ಲಿ ನಿಮಗೆ ಯಾವಾಗಲೂ 2 ಆಪ್ಷನ್ ಇತ್ತು. ಅದು ನನ್ನ ಮತ್ತೆ ನಿಮ್ಮ ಹಸ್ಬೆಂಡ್ ನಡುವೆ ಇರಲಿ, ಈ ವಿಲ್ಲ ಮತ್ತೆ ನನ್ನ ನಡುವೆ ಇರಲಿ, ಅಥವಾ ನಿಮ್ಮ ಸೊಸೆ ಮತ್ತೆ ನನ್ನ ನಡುವೆ ಇರಲಿ. ನೀವು ಪ್ರತಿ ಸಾರಿನೂ ಆ ಸೆಕೆಂಡ್ ಆಪ್ಷನನ್ನೇ ಸೆಲೆಕ್ಟ್ ಮಾಡಿಕೊಂಡು ನನ್ನನ್ನು ರಿಜೆಕ್ಟ್ ಮಾಡಿದ್ದೀರಾ. ಆದಿತ್ಯ ತನ್ನಂತಾನೇ ಹೀಯಾಳಿಸಿಕೊಳ್ತಾ ನಕ್ಕ. ನಾನು ಇನ್ಮೇಲೆ ನಿಮ್ಮನ್ನ ಮದರ್ ಇಂಡಿಯಾ ಅಂತ ಕರೆಯಲ್ಲ. ಯಾಕಂದ್ರೆ ನೀವು ನಿಮ್ಮ ಮಗನನ್ನ ಬಿಟ್ಟು ಉಳಿದ ಇಡೀ ಪ್ರಪಂಚದ ಬಗ್ಗೆ ಚಿಂತೆ ಮಾಡ್ತೀರಾ. ಮಾಧವಿಯವರು ಏನೋ ಹೇಳೋಕ್ ಬಂದ್ರು, ಆದ್ರೆ ಆದಿತ್ಯ ಅವರನ್ನ ಅಡ್ಡಪಡಿಸ್ದ. ಈಗ ಪ್ಲೀಸ್ ನನ್ನನ್ನ ಒಬ್ಬಂಟಿ ಆಗ್ಬಿಡಿ. ನನಗೆ ಒಂಟಿಯಾಗಿರೋದೇ ಅಭ್ಯಾಸ ಆಗೋಗಿದೆ. ಜನಸಂದಣಿ ಕಂಡ್ರೆ ನನ್ಗೆ ಉಸಿರುಗಡ್ದಾಗ ಅನ್ಸುತ್ತೆ. ಮಾಧವಿಯವರು ನೋವಿನಿಂದನೇ ಮಗನ ಬೆನ್ನನ್ನ ಮೆಲ್ಲಗೆ ಸವರಿ ಅಲ್ಲಿಂದ ಹೊರಟೋದ್ರು. ಅವ್ರು ಹೋದ್ಮೇಲೆ ಆದಿತ್ಯ ಟೆರೆಸ್ ಮೇಲಿದ್ದ ಆ ಸೋಫಾ ಮೇಲೆ ಆಕಾಶವನ್ನ ದಿಟ್ಟಿಸ್ತಾ ಸುಮ್ಮನೆ ಮಲ್ಕೊಂಡ.